ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆ ಒಳಗೆ ಬಂದ ಕುನ್ನಿ ಯಾರು ನೀನು? ನಾನು ಯಾರ? ಹಾಲು ಕುಡಿಯುವ ಹಸು ಕೂಸನ್ನು ಕೇಳಿದರೆ ಸಹ ಕೈ ಎತ್ತಿ ಹೇಳುತ್ತಾರೆ ಈ ಟೈಗರ್ ಕರ್ಣ ಯಾರೆಂದು. ಅದರಲ್ಲಿ ನಿನಗೆ ಗೊತ್ತಿಲ್ಲವೆಂದರೆ ಯಾತಕ್ಕಾಗಿ ಇಲ್ಲಿಗೆ ಬಂದೆ? ಪಾಟ್ನರಾದ ಜಮೀನ್ದಾರನ ಪ್ರತಿಯೊಂದು ವ್ಯವಹಾರದಲ್ಲಿ ಅಂತ ಬಂದಿರುವರು ನಿನ್ನ ರುಂಡ ಕತ್ತರಿಸಲು ಅವತರಿಸಿ ಬಂದ ಸಾಹಸ ಸಿಂಹ. ಸಾಹಸ ಸಿಂಹ ಈ ಅಭಿಮಾನಿ ಚಕ್ರವ್ಯೂಹದ ಕೋಟೆಯಲ್ಲಿ ಒಂದು ಇರುವಿ ಸಹ ಪ್ರವೇಶಿಸುವಂತಿಲ್ಲ. ಅಂತದಲ್ಲಿ ನೀ ಬಂದರೆ ನಿನಗೆ ಸಾವು ಸಮೀಪದಂತೆ ಕಾಣುತ್ತದೆ. ನನ್ನ ಪ್ರಾಣ ತೆಗೆಯಲು ನಿನಗೆ ಅಷ್ಟೇ ಅಲ್ಲವೇ? ಇಡೀ ಕರ್ನಾಟಕದ ಗೂಂಡ ರೌಡಿಗಳು ಬಂದರೂ ಸಹ ಹೆದರುವ ಗಂಡು ನಾನಲ್ಲ. ಅದು ಅಲ್ಲದೆ ನೀ ನನಗೆ ಎದುರಾದರೆ ಕುನ್ನಿ ಮುಗಿಯಿತು ನಿನ್ನ ಆಯುಷ್ಯ. ನನ್ನ ಆಯುಷ್ ಮುಗಿಸುವಕ್ಕಿಂತ ಮುಂಚೆ ನಿನ್ನ ಆಯುಷ್ ಮುಗಿತೆಂದು ತಿಳಿ. ನಿಕೋಬಾರ್ ರೌಡಿ ಅಲ್ಲಲೇ ಆ ಜಮೀನ್ದಾರ್ ಎತ್ತಿ ಹಾಕಿದ ಮೂಲ ತೆಂದು ಕಾಲ ಕಡಿಯುತ್ತೇವೆ ಕೆಟ್ಟ ವಿಷ ಸರ್ಪ ನೀನು. ಇನ್ನು ನಿನ್ನ ಪಾತ್ರ ಬಡವರ ರಕ್ತ ಹೀರಿ ಸೊಕ್ಕಿನಿಂದ ಬೆರೆಯುತ್ತಿರುವ ನರು ರಾಕ್ಷಸ. ಮೇಲಾಗಿ ನನ್ನ ದ್ರೋಹಿ ಒಮ್ಮೆ ನುಡಿಯದಿರುವ ನನ್ನ ಪಾರ್ಟ್ನರ್ನಿಗೆ ಕಟುಕ ನೀಚ ಮತ್ತೆ ನುಡಿದಿದ್ದಾರೆ. ನಿನ್ನ ಪ್ರಾಣ ತೆಗೆಯಲು ಉಕ್ಕಿ ಹರಿದು ಬರುತ್ತದೆ ಈ ಟೈಗರ್ ಕರ್ಣನ ಸೇಡಿನ ಜ್ವಾಲಾಮುಖಿ. ಸೇಡಿನ ಜ್ವಾಲಾಮುಖಿ ನಿನ್ನ ಸೇಡಿನ ಜ್ವಾಲಾಮುಖಿ ಗಂಡದೆ ಪೌರುಷ ನನ್ನ ಮುಂದೆ ತೋರಿಸಬೇಡ. ಆ ಜಮೀನ್ದಾರ್ ಪರವಾಗಿ ನೀ ಮಾತನಾಡುತ್ತಿರುವಲ್ಲ, ಅವನಿಗಿಂತ ನೀ ಮಹಾ ದೇಶದ್ರೋಹಿ ಎಂದು ನಾನು ಕೈ ಎತ್ತಿ ಹೇಳುತ್ತೇನೆ. ಲೇ ಭಂಡ, ಮಾತಿಗೆ ಮಾತು ಬೆಳೆಸಿ ಈ ಗಂಡದೆ ಹುಲಿಯನ್ನು ರೇಗಿಸಬೇಡ. ಈ ಗಂಡದೆ ಹುಲಿ ರೊಚ್ಚಿಗೆದ್ದರೆ ನಿನ್ನ ಮೂಲಗಳು ಪತ್ತೆ ಇಲ್ಲದ ಪಾತಾಳಕ್ಕೆ ಹೋಗಿದ್ದು ಎಚ್ಚರ. ಲೇ ನನಗೆ ಎಚ್ಚರ ಹೇಳುವ ಕುತ್ತೆ, ನೀನು ಗಂಡದ ಹುಲಿಯಾದರೆ ನಾನು ಗುಡ್ಡದ ಹುಲಿ. ಗುಡ್ಡದ ಹುಲಿ ನೀನು ಗುಡ್ಡದ ಹುಲಿಯಾದರೆ ಹುಲಿಯಾದರೇನು? ಗುಡ್ಡ ಅಲ್ಲಾಡಿಸುವ ಹುಲಿಯಾದರೇನು? ಈ ಟೈಗರ್ ಕರ್ಣ ಒಮ್ಮೆ ಗುಡುಗು ಹೊಡೆದರೆ ಸಾಕು, ಗುಡ್ಡವೇ ಪುಡಿ ಪುಡಿ ಆಗಿ ಹೇಳದ ಹೆಸರಿಲ್ಲದ ಸುಟ್ಟು ಭಸ್ಮವಾದಿತು. ಹುಷಾರ್. ಲೇ ನನಗೆ ಹುಷಾರ್ ಹೇಳಿದ ಕೊಬ್ಬಿದ ಕುನ್ನಿ, ಕೆಂಗೆಟ್ಟು ನಿಂತರೆ ನಿಮ್ಮಂತವರು ಕೋಟಿ ಜನ ಬಂದರು ಅವರ ರುಂಡ ಮುಂಡದಿಂದ ಬೇರ್ಪಡಿಸುವ ಜೋಡುಗುಂಡು ಶಕ್ತಿ ನನ್ನಲ್ಲಿದೆ. ಹುಷಾರ್. ಜೋಡುಗುಂಡಿಗೆ ಶಕ್ತಿ ಈ ಕರ್ಣ ಹುಟ್ಟಿದ್ದು ಚಾಕು ಚೂರಿ ಚೈನು ಬಂದೂಕುಗಳು ಮುಂದೆ. ನಿನ್ನ ಮರ್ಡರ್ ಮಾಡುವ ವಿಷಯದಲ್ಲಂತೂ ನೀನಿನ ಒಮ್ಮೆಗಾಲಿನಿಂದ ನಡೆಯುವ ಹಸು ಕುಶಲೇ ಬಚ್ಚ ಅಲ್ಲಲೇ ಲುಚ್ಚ. ಪುಂಡತನ ಮರ್ಡರ್ ಕೊಲೆ ಸುಲಿಗೆ ಮಾಡುವುದು ನೀನು ತಾಯಿ ಗರ್ಭದಿಂದ ಹೊರಬಂದ ನಂತರ ಕಲಿತಿದ್ದು.
ಈ ಅಭಿಮಾನಿ ನಿಮ್ಮಂತ ಪುಂಡರ ಪ್ರಾಣ ತೆಗೆಯಲೆಂದು ತಾಯಿ ಗರ್ಭದಲ್ಲಿದ್ದಾಗಲೇ ಕಲಿತು ಹೊರ ಬಂದಿದ್ದಾನೆ ಪುಂಡ ಹುಲಿಯಾಗಿ. ಲೇ ಅಭಿ, ಈ ಟೈಗರ್ ಕರ್ಣ ಬರುವ ಬೂಟಿನ ಸಪ್ಪಳ ಕೇಳಿದರೆ ಸಾಕು, ಕಡ ಕಡನೆ ನಡೆದಿ ಸಲಾಂ ಹೊಡಿತಾರೆ ಈ ಊರಿನ ಜನರು. ಅಂಥದ್ರಲ್ಲಿ ನೀ ನನಗೆ ಎದುರಾದರೆ ಕೊನ್ನೆ ಮುಗಿಯಿತು ನಿನ್ನ ಆಯುಷ್ಯ. ನನ್ನ ಆಯುಸ್ ಮುಗಿಸುವಕ್ಕಿಂತ ಮುಂಚೆ ನಿನ್ನ ಆಯುಸ್ ಮುಗಿತೆಂದು ತಿಳಿ. ನೋಡಿ, ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ಹಿಂದೆ ನಾನು ಇವರಿಗೆ ಹೇಳಿದ್ದಲ್ಲ, ನಾನೊಂದು ಹುಡುಗನನ್ನು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೇನೆ. ಅವನು ಕೊಲೆ ಕಾರಣದಿಂದ ಜೈಲಿಗೆ ಹೋಗಿದ್ದಾನೆ. ಅವನನ್ನು ಜೈಲಿನಿಂದ ಬಿಡುಗಡೆ ಮಾಡಿ ಅಂತ ಅವನು ಬೇರೆ ಯಾರು ಅಲ್ಲ, ಇವರೇ. ಅಂದರೆ ಇವನು ನನ್ನ ಬಾವಿ ಹಸ್ಬೆಂಡ್ ಅರ್ಜುನ್ ಅಲಿಯಾಸ್ ಅಭಿಮಾನಿ. ಹಾಗಾದರೆ ಇವನನ್ನು ಕೊಲೆ ಮಾಡಿ ಬಾ ಎಂದು ಆ ಜಮೀನ್ದಾರ ನನಗೆ ಏಕೆ ಹಣ ಕೊಟ್ಟಿದ್ದು? ಇದರಲ್ಲೇನೋ ಮೋಸವಿದೆ. ಆ ಜಮೀನ್ದಾರನನ್ನು ವಿಚಾರಿಸಲೇಬೇಕು. ಈ ಅಭಿಮನ್ಯ ಅವತಾರಕ್ಕೆ ಕಾರಣ ಸಮಯ ಬಂದಾಗ ಎಲ್ಲ ನಿಮ್ಗೆ ಅರ್ಥವಾಗುತ್ತದೆ. ನಮ್ಮ ಅಣ್ಣ ನಿಮ್ಮ ಜೊತೆ ಅರ್ಜೆಂಟ್ ಆಗಿ ಮಾತನಾಡ್ಬೇಕಂತ ಹೇಳಿ ಕಳಿಸಿದ್ದಾರೆ. ನೀವಿನ್ ಹೋಗಿ. ಹೌದಾ? ಹೌದು.